ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ಭೀಮನ ಅಮಾವಾಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಅಕ್ಷರ ಪರಬ್ರಹ್ಮಣೇ ನಮಃ. ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಭೀಮನ ಅಮಾವಾಸ್ಯೆಯನ್ನು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯುತ್ತೇವೆ. ಈ ದಿನ ವಿಶೇಷವಾಗಿ ಮಹಿಳೆಯರು ಶಿವ ಪಾರ್ವತಿಯನ್ನು ಪೂಜಿಸಿ ಪತಿಯ ಆಯುಷ್ಯ, ಆರೋಗ್ಯ, ದಾಂಪತ್ಯದ ಸುಖ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಭೀಮನ ಅಮಾವಾಸ್ಯೆಯ ಕತೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಒಬ್ಬ ಮಗಳು ಮತ್ತು ಮಗ ಇದ್ದನು. ಮಗಳು ಬಾಲ್ಯದಿಂದಲೇ ಶಿವನ ಪರಮ ಭಕ್ತೆ ಮತ್ತು ಶಿವ ಪಾರ್ವತಿಯ ಮೇಲೆ ಅಪಾರ ನಂಬಿಕೆ ಇತ್ತು. ಅವಳು ಬೆಳೆದ ಮೇಲೆ ವಿವಾಹವಾಯಿತು. ಆಕೆಯ ಜೀವನದಲ್ಲಿ ಎಷ್ಟೋ ದೊಡ್ಡ ಸಂಕಷ್ಟ ಉಂಟಾಯಿತು. ಪತಿಯು ಉಳಿಯದ ಪರಿಸ್ಥಿತಿ ಬಂದಾಗ ಆಕೆ ತುಂಬ ದುಃಖಪಟ್ಟಳು. ಆಗ ಅವಳು ದೇವರನ್ನು ದೂಷಿಸಲಿಲ್ಲ. ಅದರ ಬದಲು ಶಿವ ಪಾರ್ವತಿಯ ಮುಂದೆ ಕುಳಿತು, ಪರಮೇಶ್ವರನೇ, ನನ್ನ ಪತಿಯ ಆಯುಷ್ಯ ಕೊಟ್ಟು ಕಾಪಾಡು, ನನ್ನ ದಾಂಪತ್ಯ ಜೀವನ ಧರ್ಮದಿಂದ ಸಾಗಲಿ, ನನಗೆ ಈ ಸಂಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು ಎಂದು ಆಷಾಢ ಅಮಾವಾಸ್ಯೆಯ ದಿನ 2 ದೀಪಗಳನ್ನು ಬೆಳಗಿಸಿ ವ್ರತವನ್ನು ಆಚರಿಸಿದಳು. ಅವಳ ಶ್ರದ್ಧೆ ಭಕ್ತಿಗೆ ಶಿವ ಪಾರ್ವತಿಯರು ಪ್ರಸನ್ನರಾಗಿ ಅವಳ ಕಷ್ಟವನ್ನು ಪರಿಹರಿಸಿ ತನ್ನ ಗಂಡನಿಗೆ ಆಯಸ್ಸು ಕೊಟ್ಟು ಸಂತೋಷದಿಂದ ಬಾಳುವಂತೆ ಆಶೀರ್ವದಿಸಿದರು. ಅಂದಿನಿಂದ ಈ ವ್ರತ ಆಚರಣೆಗೆ ಬಂತು. ಈ ವ್ರತವನ್ನು ಅಮಾವಾಸ್ಯೆ ದಿನ ಆಚರಿಸಲಾಗಿದೆ. ಈ ದಿನ ಚಂದ್ರನ ಬೆಳಕು ನಮಗೆ ಕಾಣೋದಿಲ್ಲ. ಹಾಗೆಯೇ ಹೇಗೆ ಹೊರಗೆ ಕತ್ತಲು ಆವರಿಸಿರುತ್ತೋ ಹಾಗೆ ನಮ್ಮ ಜೀವನದಲ್ಲೂ ಎಷ್ಟೋ ಸಮಸ್ಯೆಗಳು ಇರುತ್ತೆ. ಹಣದ ಸಮಸ್ಯೆ, ಸುಖ ಇರಲ್ಲ, ನೋವು, ನಲಿವುಗಳು ಎಲ್ಲ ಇರುತ್ತೆ. ಆಗ ನಮ್ಮೊಳಗಿನ ದೀಪವನ್ನು ಹಚ್ಚಬೇಕು. ಹೇಗೆ ಕತ್ತಲನ್ನು ಹೋಗಲಾಡ್ಸೋಕ್ಕೆ ಒಂದು ದೀಪ ಬೆಳಗಿದ್ರೆ ಕತ್ತಲು ಹೋಗುತ್ತೋ ಹಾಗೆ ನಮ್ಮೊಳಗಿನ ಆತ್ಮ ಚೈತನ್ಯವನ್ನು ಬೆಳಗಿಸಿದಾಗ ನಮ್ಮೊಳಗಿನ ಕತ್ತಲು ಹೋಗುತ್ತೆ. ಅಜ್ಞಾನ ನಿವಾರಣೆ ಆಗಿ ಜ್ಞಾನ ದೀಪವನ್ನು ಬೆಳಗಬೇಕು. ಜ್ಞಾನ ದೀಪವನ್ನು ಬೆಳಗಿದಾಗ ಅಜ್ಞಾನ ದೂರ ಮಾಡುತ್ತೆ. ಭಕ್ತಿ ದೀಪವನ್ನು ಬೆಳಗಬೇಕು, ಭಯವನ್ನು ಕಡಿಮೆ ಮಾಡುತ್ತೆ. ವಿವೇಕದ ದೀಪವನ್ನು ಬೆಳಗಬೇಕು. ಜೀವನದಲ್ಲಿ ಸರಿಯಾದ ದಾರಿ ತೋರಿಸುತ್ತೆ. ಪ್ರೀತಿಯ ದೀಪವನ್ನು ಬೆಳಗಿದಾಗ ಎಲ್ಲರ ಸಂಬಂಧ ಬಾಂಧವ್ಯ ಉಳಿಯುತ್ತದೆ. ಅಜ್ಞಾನವೆಂಬ ಕತ್ತಲನ್ನು ತೊರೆದು ಜ್ಞಾನ ಮತ್ತು ಪ್ರೀತಿಯ ದೀಪ ಬೆಳಗಿಸಿ ಲೋಕ ಕಲ್ಯಾಣವಾಗಲಿ ಅಂತ ಹಾರೈಸೋಣ. ಈ ದಿನ 2 ದೀಪವನ್ನು ಹಚ್ಚಿದಾಗ ಒಂದು ದೀಪ ಶಿವನಿಗಾಗಿ ಎಂದರೆ ಚೈತನ್ಯ, ಶಿವ ಎಂದರೆ ಚೈತನ್ಯ. ಇನ್ನೊಂದು ದೀಪ ಪಾರ್ವತಿ ಎಂದರೆ ಶಕ್ತಿ. ಈ ಶಿವಶಕ್ತಿ ಚೈತನ್ಯದಿಂದಲೇ ಇಡೀ ಜಗತ್ತು ಸೃಷ್ಟಿಯಾಯಿತು. ಇಡೀ ಜಗತ್ತಿನಲ್ಲಿ ಎಲ್ಲರ ದಾಂಪತ್ಯ, ಎಲ್ಲರೂ ಒಳ್ಳೆಯದಾಗಿರಲಿ, ಎಲ್ಲರಲ್ಲೂ ಮಾನವೀಯತೆ ಬೆಳಗಲಿ ಅಂತ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು.